ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ಸೆಲ್ಫಿ ವಿಡಿಯೋದಲ್ಲಿ ಸಿಕ್ತು ಉಗ್ರ ದಾಳಿಯ ಬಗ್ಗೆ ಸುಳಿವು. ರಿಷಿ ಭಟ್ ಕ್ಯಾಮೆರಾದಲ್ಲಿ ಸೆರೆಯಾಯಿತು ಭಯಾನಕ ದೃಶ್ಯ. ಜಿಪ್ಲೈನ್ ಆಪರೇಟರ್ ಅಲ್ಲಾಹು ಅಕ್ಬರ್ ಅಂತ ಕೂಗದ, ಆಮೇಲೆ ದಾಳಿ ಶುರುವಾಯಿತು ಅನ್ನೋ ಸ್ಫೋಟಕ ಮಾಹಿತಿ ಬಿಚ್ಚಿಟ್ಟ ರಿಷಿ ಭಟ್. ಜಿಪ್ಲೈನ್ ಆಪರೇಟರ್ನಿಂದ ಅಲ್ಲಾಹು ಅಕ್ಬರ್ ಅಂತ ಘೋಷಣೆ. ಪ್ರವಾಸಿಗನ ಸೆಲ್ಫಿ ವಿಡಿಯೋ ವೈರಲ್ ಬೆನ್ನಲ್ಲೇ ಎನ್ಐಎ ಅಲರ್ಟ್. ಜಿಪ್ಲೈನ್ ಆಪರೇಟರ್ನ ವಶಕ್ಕೆ ಪಡೆದು ವಿಚಾರಣೆ. ಪಹಲ್ಗಾಮ್ನ ಕಾಡು ಪ್ರದೇಶದಲ್ಲಿ ಮುಂದುವರಿದ ಉಗ್ರರ ಕಣ್ಣ ಮುಚ್ಚಾಲೆ. 4 ಬಾರಿ ಭದ್ರತಾ ಪಡೆಗಳಿಗೆ ಉಗ್ರರ ಸುಳಿವು ಪತ್ತೆ. 1 ಬಾರಿ ಗುಂಡಿನ ಚಕಮಕಿ, ಹುಡುಕಾಟ ತೀವ್ರ. ನರಮೇಧದಿಂದಾಗಿ ಉದ್ಭವಿಸಿದ ಯುದ್ಧದ ವಾತಾವರಣ. ಲಾಂಚ್ ಪ್ಯಾಡ್ಗಳಿಂದ ಬಂಕರ್ಗಳಿಗೆ ಶಿಫ್ಟ್ ಆದ ಉಗ್ರರು. ಪಾಕಿಸ್ತಾನದಿಂದಲೇ ಭಯೋತ್ಪಾದಕರಿಗೆ ಬಂಕರ್ಗಳಲ್ಲಿ ರಕ್ಷಣೆ. ಪಾಕ್ನಿಂದ ಮುಂದುವರಿಯುತ್ತಲೇ ಇದೆ ಅಪ್ರಚೋದಿತ ಗುಂಡಿನ ದಾಳಿ. ಮಧ್ಯರಾತ್ರಿ ಮತ್ತೆ ಕದನ ವಿರಾಮ ಉಲ್ಲಂಘಿಸಿದ ಪಾಕ್ ಸೇನೆ. ಏಪ್ರಿಲ್ ತಿಂಗಳಲ್ಲಿ ಇದು 13ನೇ ಬಾರಿ ಕದನ ವಿರಾಮ ಉಲ್ಲಂಘನೆ. ವಿಶ್ವಸಂಸ್ಥೆಯಲ್ಲಿ ಭಾರತದಿಂದ ಆಕ್ರೋಶ. ಯುದ್ಧದ ಸನ್ನಿವೇಶ ಹಿನ್ನೆಲೆ ಭಾರತೀಯ ಸೈನಿಕರ ಯಶಸ್ಸಿಗಾಗಿ ಮಹಾಯಾಗ, ರಾಮಭದ್ರಕ ಯಾಗ, ಸಂಕಲ್ಪ ಯಾಗ, ಪರಶುರಾಮ ಕೊಡಲಿಯೊಂದಿಗೆ ವಿಶೇಷ ಪೂಜೆ. ದೇಶದ ಸೈನಿಕರ ರಕ್ಷಣೆಗಾಗಿ ಶ್ರೀರಾಮ ಸೇನೆಯಿಂದ ಪ್ರಾರ್ಥನೆ. ಹಿಂದೂಗಳ ಮೇಲೆ ದಾಳಿ ಮಾಡಿದ ಉಗ್ರರನ್ನ ಕತ್ತರಿಸಬೇಕು, ಯುದ್ಧ ಬೇಡ ಅನ್ನೋದು ಒಂದು ನಾನ್ಸೆನ್ಸ್ ಸ್ಟೇಟ್ಮೆಂಟ್. ಹೊಡಿ ಬಡಿ ಕಡಿ ಅಷ್ಟೇ ಎಂದ ನಿರ್ದೇಶಕ ಜೋಗಿ ಪ್ರೇಮ್. ನಾವು ಪಾಕಿಸ್ತಾನಕ್ಕೆ ಹೋಗೋದಕ್ಕಿಂತ ಇಲ್ಲೇ ಸಾಯ್ತೀವಿ, ಅಲ್ಲಿಗೆ ಕಳಿಸೋ ಬದಲು ನಮ್ಮನ್ನ ಇಲ್ಲೇ ಕೊಂದುಬಿಡಿ. ಭಾರತ ತೊರೆಯಲು ಒಪ್ಪದ ಪಾಕಿಸ್ತಾನಿ ಉಗ್ರರ ಪತ್ನಿಯರು. ಪುನರ್ವಸತಿ ನೀತಿಯಡಿ ಕಾಶ್ಮೀರದಲ್ಲಿ ವಾಸಿಸುತ್ತಿರುವ ಹಲವು ಮಹಿಳೆಯರು. ಪಾಕ್ ಬಿಟ್ಟು ಭಾರತಕ್ಕೆ ಮರಳಿದ 1000 ಜನ. ಭಾರತದಿಂದ ಪಾಕಿಸ್ತಾನಕ್ಕೆ ಹೋದವರು 800 ಮಂದಿ. ವೀಸಾ ರದ್ದು ಹಿನ್ನೆಲೆ ಡೆಡ್ಲೈನ್ ಮುಗಿಯೋದ್ರೊಳಗೆ ಸ್ವದೇಶಗಳಿಗೆ ಮರಳಿದ ನಾಗರಿಕರು. ಪಹಲ್ಗಾಮ್ ದಾಳಿ ಬಳಿಕ ಕಾಶ್ಮೀರ ಪ್ರವಾಸೋದ್ಯಮಕ್ಕೆ ಕುತ್ತು. 65 ಪ್ರವಾಸಿ ತಾಣಗಳಲ್ಲಿ 45 ತಾಣಗಳು ಬಂದ್. 18 ಓಪನ್. ಪ್ರವಾಸಿಗರ ಸುರಕ್ಷತೆಗಾಗಿ ಮುನ್ನೆಚ್ಚರಿಕಾ ಕ್ರಮ. ಪಹಲ್ಗಾಮ್ ಸಂತ್ರಸ್ತರ ಪರಿಹಾರ ಮೊತ್ತದ ವಿಚಾರದಲ್ಲಿ ಪಾಲಿಟಿಕ್ಸ್. ಮೃತರ ಕುಟುಂಬಕ್ಕೆ ರಾಜ್ಯ ಸರ್ಕಾರದಿಂದ 10 ಲಕ್ಷ ಪರಿಹಾರ ಹೆಚ್ಚಿಗೆ ನೀಡುವಂತೆ ಬಿಜೆಪಿ ನಾಯಕರ ಆಗ್ರಹ. ಮೃತ ಕುಟುಂಬಗಳಿಗೆ ಪರಿಹಾರ ಘೋಷಣೆ ಮಾಡದ ಕೇಂದ್ರದ ನಡೆ ಬಗ್ಗೆಯೂ ಪ್ರಶ್ನೆ. ಪಹಲ್ಗಾಮ್ನಲ್ಲಿ ಉಗ್ರರ ಪೈಶಾಚಿಕ ಕೃತ್ಯ ಸಂಬಂಧ ಸಾಮೂಹಿಕ ಸಂಕಲ್ಪದ ಪ್ರಬಲ ಪ್ರದರ್ಶಿಸಬೇಕು. ಹೀಗಾಗಿ ವಿಶೇಷ ಸಂಸತ್ ಅಧಿವೇಶನ ಕರೆಯಬೇಕಿದೆ. ಪ್ರಧಾನಿ ಮೋದಿಗೆ ಪತ್ರ ಬರೆದ ಮಲ್ಲಿಕಾರ್ಜುನ ಖರ್ಗೆ ಆಗ್ರಹ. ಬಿಜೆಪಿ ಶಾಸಕರ ಅಮಾನತ್ತು ಸಂಬಂಧ ರಾಜ್ಯಪಾಲರ ಮಧ್ಯಪ್ರವೇಶ. ಯುಟಿ ಖಾದರ್ ಹಾಗೂ ಸಿಎಂ ಸಿದ್ದರಾಮಯ್ಯಗೆ ಪತ್ರ. 18 ಸದಸ್ಯರ ಅಮಾನತ್ತು ರದ್ದುಗೊಳಿಸಲು ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳುವಂತೆ ಸೂಚನೆ. ಕಾರಿನೊಳಗೆ ಗುಂಡು ಹಾರಿಸಿಕೊಂಡು ಉದ್ಯಮಿ ಆತ್ಮಹತ್ಯೆ. ವಿಷ ಸೇವಿಸಿದ ಬಳಿಕ ಶೂಟ್ ಮಾಡಿಕೊಂಡ ದಿಲೀಪ್. ಕಾರ್ಕಳ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲು. ರಾಯಚೂರು ಜಿಲ್ಲೆಯಲ್ಲೊಂದು ಮರ್ಯಾದಾ ಹತ್ಯೆ ಪ್ರಕರಣ ಬೆಳಕಿಗೆ. ಅನ್ಯ ಜಾತಿಯ ಯುವಕನನ್ನ ಪ್ರೀತಿಸಿದ್ದಕ್ಕೆ ಮಗಳನ್ನ ಸಾಯಿಸಿ ನದಿಗೆ ಎಸೆದ ಪಾಪಿ ತಂದೆ. ಲಿಂಗಸುಗೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ಕೃಷ್ಣಾ ನದಿಯಲ್ಲಿ ಅಪ್ರಾಪ್ತೆ ಶವಕ್ಕಾಗಿ ಪೊಲೀಸರ ಶೋಧ. ಕಲಬುರಗಿಯ ನಟೋರಿಯಸ್ ಅಂತಾರಾಜ್ಯ ಕಳ್ಳ ಕಾಕಿ ಬಲೆಗೆ. ಬೀಗ ಹಾಕಿದ್ದ ಮನೆಗಳನ್ನೇ ಟಾರ್ಗೆಟ್ ಮಾಡಿ ಹಗಲೊತ್ತಲ್ಲೇ ಕನ್ನ.
ತೆಲಂಗಾಣ ಮೂಲದ ಮಂತ್ರಿ ಶಂಕರ ಅರೆಸ್ಟ್, 30 ಲಕ್ಷ ಮೌಲ್ಯದ ಚಿನ್ನಾಭರಣ ಜಪ್ತಿ. ಬೆಂಗಳೂರಲ್ಲಿ ಮಧ್ಯರಾತ್ರಿ ಸರಣಿ ಅಪಘಾತ, 4 ಕಾರುಗಳ ನಡುವೆ ಸಂಭವಿಸಿದ ಆಕ್ಸಿಡೆಂಟ್. ಕಾರುಗಳ ಹಿಂಭಾಗ ಸಂಪೂರ್ಣ ಜಖಂ. ಅಸ್ಸಾಂನ ಗುವಾಹಟಿಯಲ್ಲಿ ಭಾರೀ ಮಳೆ, ವರುಣಾರ್ಭಟಕ್ಕೆ ಜನಜೀವನ ಅಸ್ತವ್ಯಸ್ತ. ರಸ್ತೆಗಳೆಲ್ಲ ಜಲಾವೃತ, ವಾಹನ ಸವಾರರ ಪರದಾಟ. ಸ್ಪೇನ್, ಪೋರ್ಚುಗಲ್, ಫ್ರಾನ್ಸ್ನಲ್ಲಿ ದಿಢೀರನೆ ವಿದ್ಯುತ್ ಸಂಪರ್ಕ ಕಡಿತ. ವಿಮಾನ ಸಂಚಾರದಲ್ಲಿ ವ್ಯತ್ಯಯ, ಜನ ಬೀದಿಗಿಳಿದು ಪ್ರೊಟೆಸ್ಟ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.